ಡೌಟ್ ಅನ್ನೋದು ದೊಡ್ಡ ಹುಳ. ಇದು ಎಷ್ಟು ದೊಡ್ಡ ಹುಳ ಅಂದರೆ ಇದು ನಮ್ಮನ್ನು ಮುಚ್ಚೇ ಬಿಡ್ತೈತಿ. ನಾನು ನಿಮ್ಗೆ ಶರಣರ, ದೊಡ್ಡವರ, ದಾರ್ಶನಿಕರ ಕತೆಗಳಿಗಿಂತ ಯಾಕೆ ನಿಮ್ಮ ಜೀವನದ ಸಂಸಾರದ್ದು ಹೇಳಾಕತ್ತೀನಿ ಅಂದರೆ, ನೀವು ತಿಳ್ಕೊಂಡು ಏನಾದರೂ ಒಂದಿಷ್ಟು ಅಳವಡಿಸ್ಕೊಳ್ತೀರಿ ಅನ್ನೋದು ನನ್ನ ನಂಬಿಕೆ. ಒಂದಿಷ್ಟು ಅಳವಡಿಸಿಕೊಂಡು ಸಂಸಾರ ನೀವು ಚಂದ ಮಾಡ್ತೀರಿ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಹೇಳಾಕತ್ತೀನಿ ನಾನು ಅಷ್ಟೆ. ಯಾವತ್ತೂ ಡೌಟ್ ತಗೋಬಾರ್ದು. ಡೌಟ್ ಅಂದ್ರೆ ಗೊತ್ತದಲ್ಲ, ಸಂಶಯ. ಇದು ಎಷ್ಟು ಡೇಂಜರ್ ಸಂಶಯ ಅಂದರೆ, ಬೆಂಕಿ ಸತ್ತ ದೇಹನ ಸುಟ್ರ ಸಂಶಯ ಬದುಕಿರೋ ದೇಹನೇ ಸುಡ್ತೈತೆ. ಅದು ಭಾಳ ಡೇಂಜರ್. ಸಂಶಯ ಒಮ್ಮೆ ಬಂತು ಅಂದ್ರೆ ಅದು ಸಾಯುವವರೆಗೂ ಹೋಗೋದೇ ಇಲ್ಲ. ಅದು ಸಂಶಯ ಭಾಳ ಹೊಲಸ. ನೋಡ್ರಿ, ಮದುವೆ ಆದ್ಮ್ಯಾಗ ಒಂದು 6 ಬೇಡ 5 ತಿಂಗಳು ಸುಖವಾಗಿರ್ತೀರಿ. ಒಂದಿಷ್ಟು ಹೆಂಡತಿ ಫೋನ್ ಪಾಸ್ವರ್ಡ್ ಚೇಂಜ್ ಮಾಡಿದ್ಲ ಅಂದ್ರೆ ಮುಗೀತು, ಸಂಶಯ ಚಾಲು. ಅವ ಕಟ್ಟಿ ಮ್ಯಾಗ ಕುಂತಂತಾನ ಗುಡಿಗೆ ಬಂದು, ಅಲ್ಲೋ ನನ್ನ ಹೆಂಡತಿ 6 ತಿಂಗಳು ಫೋನ್ ಹೆಂಗಾರ ನೋಡ್ರಿ ಅಂತಿತ್ತು, ಈಗ ಪಾಸ್ವರ್ಡ್ ಇಟ್ಟಾಳು, ಏನಾಗಿರ್ಬೇಕು? ಪಾಸ್ವರ್ಡ್ ಇಟ್ಟಾಳಿಗೆ ಏನಾಗಿರ್ಬೇಕು? ಭಾಳ ಯೋಚನೆ ಮಾಡ್ದ, 6 ತಿಂಗಳು ಯೋಚನೆ ಮಾಡ್ದ, 1 ವರ್ಷ ಯೋಚನೆ ಮಾಡ್ದ, ತಳ್ಳಗಾದ, ಸಣ್ಣಗಾದ. ಹೆಂಡತಿಗೆ ಹೇಳಲಿಲ್ಲ, ಮತ್ತೆ ಎಲ್ಲಿ ತಪ್ಪು ತಿಳ್ಕೊತಾಳ ಅಂತ ಹೇಳಕ್ ಹೋಗ್ಲಿಲ್ಲ ಅವ. ಸಂಶಯ ಎಷ್ಟು ದೊಡ್ಡ ಹೊಲಸಿದು. ಮತ್ತು ಇವ ಹಿಂಗೆ ಹೋಗಿ 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 ಇವನಿಗೆ ಒಟ್ಟ ಆಗಲೇ ಇಲ್ಲ. ಹೆಂಗಾರ ಮಾಡಿ ಕೇಳ್ಬೇಕು, ನಾನು ನಡೆಯುವುದಿಲ್ಲ ಇದು. ಇಲ್ಲ ಅಂದ್ರೆ ನಾನು ನೋಡ್ತೀನಿ, ಮನೆಗೆ ಹೋಗಿ ಹೆಂಡತಿ ಮುಖಾನ ನೋಡೋಣ ಪ್ರೀತಿ ಬರ್ತಿದ್ದಿಲ್ಲ, ಎದೆಯೊಳಗೆ ಏನು ಬರ್ತಿತ್ತು? ಸಂಶಯ. ಯಾಕೆ ಇಟ್ಲು ಪಾಸ್ವರ್ಡ್? ಅದು ಇಟ್ಟಿದ್ದೇ 4 ಪಿನ್ ಪಾಸ್ವರ್ಡ್. ಅವು ಫೋನಿಗೆ ಇಡ್ತಾರಲ್ಲ, 4 ಪಿನ್ ಪಾಸ್ವರ್ಡ್ ಇಟ್ಟಿದ್ಲಕ್ಕೆಷ್ಟು. 4 ಪಿನ್ ಪಾಸ್ವರ್ಡ್ ತಾಕತ್ ಎಂಥದ್ದು ಅಂದ್ರೆ, 1 ವರ್ಷ ಮನುಷ್ಯನ ನೆಮ್ಮದಿ ಕಸಗಳು ತಾಕತ್ತು ಸುಮ್ಮನೆ 4 ಪಿನ್ ಪಾಸ್ವರ್ಡ್ಗೆ ಐತಿ ಅಂದ್ರೆ ಎಷ್ಟು ಕೆಟ್ಟದ್ದಿದು ಟೆಕ್ನಾಲಜಿ. ಅಲ್ಲಿ ನಿದ್ದೆನೇ ಮಾಡಲಿಲ್ಲ ಇವ, ಕಂಡಾಪಟ್ಟಿ ಸ್ವರ್ಗದ ತಳ್ಳಗಾದ. ಊರಾನವರೆಲ್ಲ ಕೇಳಿದ್ರು, ಏನಾಗ್ಯದು ಏನಾಗ್ಯದು ಏನಾಗ್ಯದು? ಹೇಳಲೇ ಇಲ್ಲ. ಒಂದು ಕೇಳಿ ಬಿಡು ಆಗಿದ್ದಾಗಲಿ ಅಂತ ಬಂದು ಬಡ 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 ಬಂದು ಕೇಳ್ದ, ಅಲ್ಲ 6 ತಿಂಗಳು ನಿನ್ನ ಫೋನ್ ನನಗೆ ಬಳಸಕ್ಕೆ ಕೊಟ್ಟಿದ್ದಿ, ಈಗ ಪಾಸ್ವರ್ಡ್ ಇಟ್ಟು ಎಲ್ಲ ಲಾಕ್ ಮಾಡಿ ಎಲ್ಲ ಫೋನ್ ಯಾಕೆ? ಹೆಂಡತಿ ಅಂದ್ಲು, ಯಾಕ್ರಿ ನಿಮ್ಗೇನಾರ ಅನುಮಾನ ಐತನು ನನ್ನ ಮ್ಯಾಗ? ಅನುಮಾನ ಇದ್ದಿದ್ದಕ್ಕೆ ಕೇಳಕತ್ತೀನಿ ನಾನು. ಸ್ವರ್ಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಹಾಳಾಗಿನ ಎದಕ್ಕೆ ಇದೇ ಪಾಸ್ವರ್ಡ್ ಸಂಬಂಧ, ಎದಕ್ಕೆ ಇಟ್ಟಿ ಬ್ಲಾಕ್? ಆ ತಾಯಿ ಅಂದ್ಲು, ಮಗ ದೊಡ್ಡವಾಗ್ಯಾನ, 6ನತ್ತೆ ಹೊಂಟಾನ. ಮಗ ದೊಡ್ಡ ಬೆಳೆದು 6ನತ್ತೆಗೆ ಹೊಂಟಾನ. 1 ವರ್ಷ 2 ವರ್ಷ ಮಗ ಇರಲಿಲ್ಲ, ಚಂದ ಇಬ್ರು ನಡೀತಿತ್ತದು. ದಿವಸ ಮಗ ಬರುವುದಕ್ಕೆ ಫೋನ್ ಹಿಡ್ಯಾಕತ್ತಾನ, ಅವನಿಗೆ ಫೋನ್ ಕೊಡಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ ನಾನು ಅಷ್ಟೇ ಅಂದ್ಲಕ್ಕಿ ಹೆಂಡತಿ. ಫೋನ್ ಬಳಸಿದ್ರೆ ಹಾಳಾಗ್ತಾನಂತ ಹೇಳ್ಯಾರ, ಫೋನ್ ಬಳಸಬಾರ್ದು ಅಂತ ಪಾಸ್ವರ್ಡ್ ಇಟ್ಟಿನಿ. ಪಾಸ್ವರ್ಡ್ ಏನು ಇಟ್ಟಿನಿ ಕೇಳ್ರಿ ಅಂದ್ಲು. ಅವನಿಗೆ ಖುಷಿ ಎಷ್ಟಾಯ್ತು ಅಂದ್ರೆ, ಪಾಸ್ವರ್ಡ್ ಏನು ಇಟ್ಟಿದ್ಲು ಗೊತ್ತನು? 1975 ಹುಟ್ಟಿತ್ತದು, ಅದನ್ನೇ ಪಾಸ್ವರ್ಡ್ ಇಟ್ಟಿದ್ಲಾಕೆ. ನಿಮ್ಮ ಹುಟ್ಟಿದ ವರ್ಷನೇ ಇಟ್ಟಿನೀಗ 1975 ಹೊಡೀರಿ, ಓಪನ್ ಆಗ್ತದ. 1975 1975 ಹೊಡೆದ ಓಪನ್ ಆಯ್ತು. ಫೋನ್ ಒಪ್ಪದಾಗೋದಕ್ಕೆ ಇವನ್ ಮನಸ್ಸು ಓಪನ್ ಆಗಿಬಿಡ್ತು. ಇವ ಅಂದ, ಸುಮ್ಮನೆ ಸಂಶಯ ಪಟ್ನೆಲ್ಲ 2 ವರ್ಷ ಹೆಂಡತಿ ಮ್ಯಾಗ. ಸಣ್ಣ ಸಂಶಯ ಜೀವನ ಹಾಳು ಮಾಡ್ತದ. ಸಂಶಯ ಪಡಬೇಡ್ರಿ, ಯಾವತ್ತೂ ಸಂಶಯ ಪಡಬೇಡ್ರಿ. ಸಂಶಯ ಇತ್ತು ಅಂದ್ರೆ ಕೇಳಿಬಿಡ್ರಿ ಹೋಗಿ. ಸಂಸಾರದಾಗ ಬದುಕು ಲಕ್ಷಣ ಇದು. ನೀವು ಅನ್ಬೋದು, ಈ ಸ್ವಾಮಿಗರ ಏನರ ಏನು ಸಂಸಾರದ್ದು ಹೇಳ್ತಾನ, ಮದುವೆದು ಹೇಳ್ತಾನ, ಮನಿದು ಹೇಳ್ತಾನ, ಮತ್ತು ವಯಸ್ಸು 21 ಅಂತಾನ, ಏನು ತಿಳಿಯವಲ್ತಲ್ಲ ಅಂತ ಮತ್ತೆ ನನಗೆ ಬಂದಿರಿ ಅವು ನೀವು ಹೊಸರು. ಸುಮ್ಮನೆ ಏನು ಓದಿನಿ, ಒಂದಿಷ್ಟು ಕೇಳಿನಿ, ಹೇಳಿನಿ. ನಮಗೆ ಇದಕ್ಕೆ ಒಟ್ಟ ನಾವು ಭಾಳ ದೂರ. ನೀವು ಈಸ್ಟ್, ನಾವು ವೆಸ್ಟ್ನ, ನೀವು ನಾರ್ತ್ ಆದ್ರೆ ನಾ ಸೌತ್. ನಿಮಗೂ ನಮಗೂ ದಿಕ್ಕು ಹತ್ತುದೇ ಇಲ್ಲವು. ಒಂದಿಷ್ಟು ನಿಮ್ಮ ಜೀವನದಾಗ ಏನು ನಡೆಯಕತ್ತೈತಿ ಅದನ್ನು ಹೇಳೋ ಪ್ರಯತ್ನ ಅಷ್ಟೆ. ಸಂಶಯ ಒಟ್ಟ ಇತ್ತ, ಸಂಶಯ ಬಂತ, ಕೇಳಿಬಿಡ್ರಿ ಹೋಗಿ. ಏನು ಸಂಶಯ? ಯಾಕವ ಹಿಂಗ್ಯಾಕೆ ಮಾಡಕತ್ತಿ? ಯಾಕಪ್ಪ ಹಿಂಗ್ಯಾಕೆ ಮಾಡಕ್? ಕೇಳಿ ಬಗೆಹರಿಸ್ಕೊಂಡ್ಬಿಡೋದು. ಸಂಶಯ ಎಲ್ಲಿವರೆಗೂ ಹೋಗ್ತದಂದ್ರೆ, ಮೊನ್ನೆ ವರದಿಯಾಗಿದೆ, ಹೈಯೆಸ್ಟ್ ಡಿವೋರ್ಸ್ ಆಗಾಕತ್ತಿದ್ದು ದಿನೇ 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 ಇನ್ಕ್ರೀಸ್ ದೊಡ್ಡದಾಗತ್ತದ ಡಿವೋರ್ಸ್. ಇವೇನು ವಿಚ್ಛೇದನೆ ಕೊಡ್ತಾರಲ್ಲ, ದಿನೇ 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 ಹೋದಂಗೆ ಡಿವೋರ್ಸ್ ಹೆಚ್ಚಿಗೆ ಆಗಕತ್ತಾವಂತ. ಅವ್ರು ಕೋರ್ಟ್ದವ್ರು ಅಂತಾರ. ಮೊನ್ನೆ ಒಬ್ರು ನ್ಯಾಯಮೂರ್ತಿಗಳು ಬಂದಿದ್ರು ನನ್ನ ತಾಳಿಕೋಟಿ ಮಟ್ಟಕ್ಕೆ, ನ್ಯಾಯಾಧೀಶರು. ಅವರು ಟ್ರಾನ್ಸ್ಫರ್ ಆದ್ರು ದಾಂಡೇಲಿಗೆ. ಭಾಗ್ಯವಾಡಿಗೆ ಮುಂಚೆ ಅವ್ರದ್ದು ಡ್ಯೂಟಿ ಇತ್ತು. ಮ್ಯಾಮ್ ಅವರು ಒಬ್ರು ಮ್ಯಾಮ್ ಬಂದಿದ್ರು. ಅವರಮ್ಮ ಬಂದು ಎಲ್ಲ, ಅವ್ರು ಮದುವೆ ಆಗಿಲ್ಲ. ಕೇಳಿದೆ ನಾನು, ಯಾಕ್ರಿ ಮದುವೆ ಆಗಿಲ್ಲ? ಅವ್ರಿಗೆ 41 ವಯಸ್ಸು. ಆ ತಾಯಿಗೆ ಮದುವೆ ಆಗಿಲ್ಲ. ಅವರು
ಮತ್ತು ನೀವು ಯಾಕ್ರೇವ ಮದುವೆ ಆಗಿಲ್ಲ ಅಂದ್ರೆ ದಿವಸ ಡಿವೋರ್ಸ್ ಕೇಸ್ ಓದಿ ನೋಡಿ ಬಗೆಹರಿಸಿ ಮದುವೆ ಅನ್ನೋದ ಸಾಕಾಗ್ಯದ ನನಗಂದ್ರೆ ಅವ್ರು ದಿವಸ ಎದ್ದು ಕೂಡಲೇ ಸ್ವಾಮಿಗಳ ಡಿವೋರ್ಸ್ ಕೇಸ್, ಸಾಯಂಕಾಲ ಡಿವೋರ್ಸ್ ಕೇಸ್. ಅಲ್ಲ ಮತ್ತು ಮದುವೆ ಆಗೋದ ಡಿವೋರ್ಸ್ ಮಾಡೋದಾಯ್ತು ಅಂದ್ರೆ ಎದಕ್ಕೆ ಆಗ್ಬೇಕಂತ ನಿರ್ಧಾರ ಮಾಡೀನಿ, ಒಬ್ಬಕ್ಕೆ ಆರಾಮಿರ್ತೀನಿ, ಸವಾಸನೆ ಬೇಡ ಅಂತ ತಾಯಿ ಹೇಳಿದ್ರು ನನಗೆ. ಅಷ್ಟು ಡಿವೋರ್ಸ್ ಕೇಸ್ಗಳು ನಡೆಯಕತ್ತಾವ ದಿವಸ. ಎದಕ್ಕೆ ಡಿವೋರ್ಸ್ ಆಗ್ತಾವು? ಡಿವೋರ್ಸ್ ಎದಕ್ಕಾಗ್ಯಾವ ಅಂದ್ರೆ ಇದೇ 4 ಪಿನ್ನಿನ ಪಾಸ್ವರ್ಡ್. ಭಾಳ ಅಲ್ಲ ಡಿವೋರ್ಸ್ ಆಗಿದ್ದು, ಏನು ಡಿವೋರ್ಸ್ ಭಾಳ ದೊಡ್ಡಕ್ಕಾಗಿಲ್ಲ. ಇದೇ 4 ಪಿನ್ ಪಾಸ್ವರ್ಡ್ ಆ ಲಾಕ್ ಸಂಬಂಧ ಡಿವೋರ್ಸ್ ಆಕತ್ತಾವು. ಯಾವತ್ತೂ ಸಂಶಯ ಪಡಕ್ಕೆ ಹೋಗಬೇಡ್ರಿ, ಒಟ್ಟ ಸಂಶಯ ಪಡಕ್ಕೆ ಹೋಗಬೇಡ್ರಿ. ಸಂಶಯ ಏನು ಮಾಡ್ತೈತಿ ಗೊತ್ತನು, ಎಲ್ಲಿಗೆ ಸಂಶಯ ತರ್ತೈತಿ ಗೊತ್ತನು. ಒಬ್ಬ ರಾತ್ರಿ ಫೋನ್ ಚಾರ್ಜ್ ಇಟ್ಟಿದ್ದ, ಫೋನ್ ಇಟ್ಟು ತನ್ನ ಬಾಡಿಗೆ ಮಲಗಿದ್ದ. ಫೋನ್ ಯಾರ್ದು ಚಾರ್ಜ್ ಹಾಕಿದ್ದ ಅಂದ್ರೆ ಅವನು ಹಾಕಿದ್ದಿಲ್ಲ, ಅವನು ಚಾರ್ಜ್ ಹಾಕಿದ್ದಿಲ್ಲ, ಅವ್ರ ಹೆಂಡತಿ ಚಾರ್ಜ್ ಹಾಕಿದ್ದ. ತಗೊಂಡು ಬಂದಿದ್ದ, ಹೆಂಡತಿ ಚಾರ್ಜ್ ಹಾಕಿ ತನ್ನ ಪಾಡಿಗೆ ಊಟ ಮಾಡಿ ಪಾಪ ಮಲ್ಕೊಂಡೈತ್ರಿ ಅದು. ಮತ್ತು ಮಲ್ಕೊಳಕ್ಕೂ ಆರಾಮಿಲ್ಲ ಅಂದ್ರೆ ಏನು ಹೇಳೋದು. ಆರಾಮ್ ಮಲಗಿದ್ದವ. ಮಲಗೋದಕ್ಕೆ ಹೆಂಡತಿ ಚಾರ್ಜ್ ಒಳಗೆ ಒಂದು ಮೆಸೇಜ್ ಬಂತು. ಸಮಯ ರಾತ್ರಿ 12:15 ಆಗಿತ್ತು. 2 ಸಣ್ಣ ಮಕ್ಕೊಂಡಿದ್ದು, ಮಕ್ಕಳು ಮಕ್ಕೊಂಡಿದ್ದು. ಚಾರ್ಜ್ ಏನು ಹಾಕಿದ್ನಲ್ಲ, ಒಂದು ಮೆಸೇಜ್ ಬಂತು. ಮೆಸೇಜ್ ತೆಗೆದು ನೋಡ್ದ, ಬ್ಯೂಟಿಫುಲ್ ಅಂತ ಬರ್ದಿತ್ತ ಮೆಸೇಜಲ್ಲಿ. ಇವನಿಗೆ ಕಣ್ಣು ಕೆಂಪದು. ಇವ ಅಂದ ಮದುವೆಯಾಗೆ 10 ವರ್ಷ ಆಗ್ಯದ, 2 ಮಕ್ಕಳದಾವು. ರಾತ್ರಿ 12ವರೆಗೆ ಬ್ಯೂಟಿಫುಲ್ ಅಂತ ಯಾರು ಮೆಸೇಜ್ ಕಳಿಸ್ತಾರ? ಯಪ್ಪ ಕಾಕ, ಬ್ಯೂಟಿಫುಲ್ ಅಂದ್ರೆ ಚಂದದಿ ಅಂತದ ಅರ್ಥ. ಭಾರಿ ಅದೀನಿ, ನಿನ್ನಂಗ ಯಾರೂ ಇಲ್ಲ. ಅವನಿಗೆ ಕಣ್ಣು ಕೆಂಪಾದು. ಮತ್ತು ಬಡ ಎಬಿಸಿ ಹೆಂಡತಿ ಕೂಡ ಜಗಳ ಚಾಲೂ ಮಾಡ್ದ. ಇಷ್ಟು ನೀ ಮೋಸ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಮದುವೆಯಾಗ 10 ವರ್ಷ ಆಯಿತು, 2 ಮಕ್ಕಳದಾವು. ರಾತ್ರಿ 12ವರೆಗೆ ನೀ ಇಷ್ಟು ಹೊಲಸು ಕೆಲಸ ಮಾಡ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂದ್ಲು, ಏನಾರ ಆಗ್ಯದ ಹೇಳು ಮೊದಲ, ಏನಾರ ಆಗೈತಿ ಹೇಳು. ನನಗೆಲ್ಲ ಗೊತ್ತಾತು, ಇನ್ನು ನಡಿ ನೀನು, ಕಂಟು ಮೂಟಿ ಕಟ್ಕೋ, ಇನ್ನು 10 ಬಸ್ ಅಂದಿವ. ಅಲ್ಲೋ ಏನಾರ ಆಗ್ಯದ ಹೇಳರ ಹೇಳು. 10 ವರ್ಷ ಬದುಕಿನ ಏನಾರ ದಾರಿ ತಪ್ಪಿ ನಾನು ಏನಾಗ್ಯದ ಹೇಳು. ಎಲ್ಲ ನನಗೆ ಗೊತ್ತಾಗ್ಯದ, ನೀ ಏನು ಮಾತಾಡಕ್ಕೆ ಹೋಗ್ಬೇಡ. ಅವ ಹೇಳವಲ್ಲವ, ನನಗೆಲ್ಲ ತಿಳಿದದ ನಿಂದ, ನನಗೆಲ್ಲ ಗೊತ್ತಾಗ್ಯದ, ನಡಿ 10 ಮೊದಲು ಬಸ್. ಹೆಂಡತಿ ಅಂದ್ಲು, ಹೇಳತ್ತೀವೋ ಬಾರಿಸ್ಲಿ ಒಂದು, ಹೇಳರ ಹೇಳು. ಆಯ್ತು, ತಪ್ಪಿತ್ತ ಹಕ್ಕಿ, ನಾನು ಕಾಯಕತ್ತೀನಿ ಮೊದಲು ತವ್ರ ಮನೆ ಹೋಗಕ್ಕೆ, ನಿನ್ನ ಜೊತೆ ಯಾವ ಬದುಕ್ತ, ಹೇಳರ ಹೇಳಿ ಏನಾಗೈತಿ. ಅಲ್ಲ ರಾತ್ರಿ ಎಷ್ಟಾಗ್ಯದ, ಈಗ ಟೈಮ್ ಎಷ್ಟಾಗ್ಯದ? 12:15. ರಾತ್ರಿ ಇಷ್ಟು ಟೈಮ್ ಆಗ್ಯದ, ನಿನ್ನ ಫೋನ್ ಚಾರ್ಜ್ ಹಾಕಿ ಮಲಗಿನಿ, ಮತ್ತು ಯಾರೋ ಒಬ್ರು ಬ್ಯೂಟಿಫುಲ್ ಅಂತ ಮೆಸೇಜ್ ಮಾಡ್ತಾರೆ ಅಂದ್ರೆ ಹೆಂಗಾಗಬೇಕು ನನಗೆ? ಆಕೆ ಎಲ್ಲಿ ತೋರಿಸು, ಎಲ್ಲದ ತೋರಿಸು. ಫೋನ್ ಆನ್ ಮಾಡಿದ್ಲು, ಬಳಿ ಏರ್ಸಿದ್ಲು ಮೊದಲು. ಫೋನ್ ಆನ್ ಮಾಡಿ ಮೊದಲು ಬಳಿ ಏರ್ಸಿದ್ಲು, ಬಿಟ್ಲು ಒಂದು ಕಪಾಳಿ. ಕಣ್ಣಾಗ ಏನು ಇಟ್ಕೊಂಡಿನಿ? ಕಣ್ಣಾಗಾರ ಏನು ಇಟ್ಕೊಂಡು? ಎಲ್ಲ ಓಸು ಹೋಗ್ಯಾವ ಅಂದ್ರೆ ಕಣ್ಣು ಹೋಗ್ಯಾವ ನೀನು ಇಟ್ಟು ವಯಸ್ಸು. ಬ್ಯಾಟ್ರಿ ಫುಲ್ ಅಂತ ಬಂದೈತೆ, ಅದಕ್ಕೆ ಬ್ಯೂಟಿಫುಲ್ ಅಂದಿಯಲ್ಲ. ಒಟ್ಟ ಚಾರ್ಜ್ ಹಾಕಬೇಡ್ರ ಯಪ್ಪ, ಒಟ್ಟ ಹಾಕಬೇಡ್ರಿ ಚಾರ್ಜ್. ಹೋದ್ರೆ ಹೋಲಿ, ಮುಂಜಾನೆ ಹಾಕು. ನಾವಿದ್ರಲ್ಲ ಮೊದಲು ಚಾರ್ಜ್ ಹಾಕದವ ಯಾರು? ಇವನೇ. ಚಾರ್ಜ್ ಹಾಕಿದವನೇ ಇವನೇ. ಮತ್ತದು ಬ್ಯಾಟ್ರಿ ಫುಲ್ ಅಂತ ನೋಟಿಫಿಕೇಶನ್ ನಮ್ಮೂ ಬರ್ತಾವು, ನಿಮ್ಮೂ ಬರ್ತಾವು. ಬ್ಯಾಟ್ರಿ ಫುಲ್ ಆಗ್ಯದ, ಚಾರ್ಜ್ ತೆಗಿರಂತ ಅದು ಬಂದದ. ಇದು ಬ್ಯೂಟಿಫುಲ್ ಅಂತ ಇದು ಗದ್ಲನೇ ಮಾಡ್ಕೊಂಡಿತ್ತು. ಸಂಶಯ ಇತ್ತು ಅಂದ್ರೆ ಬ್ಯೂಟಿಫುಲ್ ಅನ್ನೋದು, ಬ್ಯಾಟ್ರಿ ಫುಲ್ ಅನ್ನೋದು ಬ್ಯೂಟಿಫುಲ್ ಆಗಿ ಕಾಣ್ತದ. ಸಂಶಯ, ಡೌಟ್ ಇತ್ತು ಅಂದ್ರೆ ನಾವೇ ಮಾಡಿದ ಚಾರ್ಜು, ಹಾಕಿಟ್ಟ ಚಾರ್ಜು ಬ್ಯಾಟ್ರಿ ಫುಲ್ ಅನ್ನೋದು ಬ್ಯೂಟಿಫುಲ್ ಆಗಿ ಕಾಣ್ತದ. ಸಂಶಯ ಪಡಕ್ಕೆ ಹೋಗ್ಬೇಡ್ರಿ. ಇತ್ತ ಕೇಳಿ ಮುಗಿಸ್ಬಿಟ್ರಿ. ಮತ್ತವ ಬ್ಯೂಟಿಫುಲ್ಲ ಅನ್ಕೊಂಡು ತವ್ರ ಮನೆಗೆ ಕಳಿಸಿದ್ನಂದ್ರೆ ಏನಾಗೋದು ಬಾಳೆ? ಅದು ತವ್ರ ಮನೆಗೆ ಕಳಿಸಿ ಕಟ್ಟಿ ಏರಿ ಎಲ್ಲ ಏರಿ ಆ ತಾಯಿ ಸ್ಕ್ರೀನ್ಶಾಟ್ ತೊಗೊಂಡು ನಾಳೆ ಕೋರ್ಟ್ ಒಳಗೆ ಸಾಬೀತುಪಡಿಸಿದ್ಲಂದ್ರೆ ಏನಾಗಬೇಕಿದ್ರಿ ಇದ್ರ ಬಾಳೆ? ಊರಾಗ್ರೆ ಹೆಂಗೆ ಇದು ಗೋಣೆ ಎತ್ತಿ ಅಡ್ಡಾಡ್ತಿತ್ತು ಹೇಳ್ರಿ. ಸಂಶಯ ಭಾಳ ಕೆಟ್ಟ. ಸಂಶಯ ಬಂತು ಅಂದ್ರೆ ನಾನು ಕೇಳ್ಕೊಳ್ಳೋದೇ ಅದೇ, ಎಲ್ಲ ಯಾರೇ ಮುಂದೆ ಮದುವೆ ಆಗುವಿರಲಿ, ಮದುವೆ ಆದವ್ರು ಇರಲಿ, ನಿಮ್ಗೆ ಸಂಶಯ ಒಟ್ಟ ತಗೊಳ್ಳಿಕ್ಕೆ ಹೋಗಬೇಡ್ರಿ. ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಬದುಕ್ರಿ. ಸಂಶಯ ಇತ್ತು ಕೇಳಿಬಿಡ್ರಿ. ಒಂದು ವೇಳೆ ಅದು ಏನಾರು ಗದ್ಲಿತ್ತು ಕೇಳಿಬಿಡ್ರಿ. ಕೇಳಿದರೆ ಮನಸ್ಸು ಆರಾಮಿರ್ತೈತಿ. ಎಷ್ಟು ಮನಸ್ಸು ಆರಾಮಿರ್ತೈತಿ ಅಂದ್ರೆ ಅಷ್ಟು ಮನಸ್ಸು ಆರಾಮಿರ್ತೈತಿ. ಕೇಳಿಬಿಡೋದು ಎಷ್ಟು ಸಾಧ್ಯ ಅಷ್ಟು ಆರಾಮಾಗಿ ಕೇಳಿಬಿಡೋದು. ಕೇಳಿ ಬದುಕಿದ್ವಿ ಅಂದ್ರೆ ನಮ್ಮ ಬದುಕು ಬಂಗಾರ ಆಗ್ತದ. ಇವತ್ತು ಶ್ರಾವಣ ಸೋಮವಾರ, ಎಷ್ಟು ಅದ್ಭುತ. ಎಲ್ಲ ಶ್ರಾವಣದಲ್ಲಿ ಪ್ರತಿ ಸೋಮವಾರಕ್ಕೆ ರೇವಣ ಸಿದ್ದಪ್ಪಗೆ ಬಂದು ಆಶೀರ್ವಾದ ತಗೋತೀವಿ ನಾವು. ಅಪ್ಪನ ಆಶೀರ್ವಾದ ಇರಲಿ ಅಂತ.
ಅಲ್ಲಿ ಒಳಗೆ ನೀವು ಹೋಗ್ರಿ, ಜೈಜಿ ಒಳಗ ಮಲ್ಲಿಕಾರ್ಜುನಿಗೂ ಹೋಗ್ರಿ, ರೇವಣ ಸಿದ್ದಪ್ಪನಿಗೂ ಹೋಗ್ರಿ. ಅದೇನು ದ್ವಾರ ಐತಲ್ಲ, ನಿಮಗೆ ಹೋಗ್ಬೇಕಾದ್ರೆ ಎಷ್ಟು ದೊಡ್ಡ ದ್ವಾರ ಮಾಡ್ಯಾರ, ಮ್ಯಾಗ ನೋಡ್ಕೊಂತ ಹೋಗ್ತೀರಿ. ಇಲ್ಲೇ ಎಷ್ಟು ದೊಡ್ಡ ದ್ವಾರ ಮಾಡ್ಯಾರ, ಮ್ಯಾಗ ನೋಡ್ಕೊಂತ ಹೋಗ್ತೀವಿ. ಒಳಗಡೆ ಒಂದು ದ್ವಾರ ಅದ, ಅಲ್ಲಿ ಬಾಗ್ಲೇಬೇಕು. ನೋಡಿರಿ, ಬಾಗೇ ಹೋಗ್ಬೇಕು. ನೀ ಎಷ್ಟೇ ಹೈಟ್ ಇರು, ನೀ ಎಷ್ಟೇ ಬಂಗಾರ ಹಾಕ್ಕೊಂಡಿರು, ನೀ ಎಷ್ಟೇ ಶ್ರೀಮಂತಿರು, ನೀ ದೊಡ್ಡ ಜ್ಞಾನಿ ಇರು, ಮೇಧಾವಿ ಇರು, ತಿಳಿದಾವಿರು, ಹೋಗ್ಬೇಕಾದ್ರೆ ತಲೆ ಎತ್ತಿ ಹೋಗಬೇಕು. ಯಾಕ? ನನ್ನ ರೇವಣ ಸಿದ್ದಪ್ಪನ ದೇವಸ್ಥಾನ ಅಂತ ತಲೆ ಎತ್ತಿ ಹೋಗಾಕ ದೊಡ್ಡ ದ್ವಾರ ಮಾಡ್ಯಾರ. ಮತ್ತು ಒಳಗೆ ಹೋಗೋದಕ್ಕೆ 2 ಸಣ್ಣ ದ್ವಾರ ಯಾಕೆ ಮಾಡ್ಯಾರ ಅಂದ್ರೆ, ನೀ ಎಷ್ಟೇ ಅಹಂಕಾರಿಯಾಗಿದ್ರು, ಬಂಗಾರದವಿದ್ರು, ಶ್ರೀಮಂತಿದ್ರು, ಅಹಂಕಾರದ ಮದದವಿದ್ರು, ಬಾಗಿ ನನ್ನ ಕಡೆ ಬಂದ್ರೆ ನಿನಗೆ ಆಶೀರ್ವಾದ ಕೊಡ್ತೀನಿ ಅಂತ ಸಣ್ಣ ಬಾಗಲ ಹಚ್ಚಾರಲ್ಲಿ ಅಷ್ಟೇ. ಬಾಗಿ ನಮಿಸಿ ಬದುಕಿದರೆ ಬದುಕು ಬಂಗಾರ ಕಾಣ, ಸ್ವತಂತ್ರ ಧೀರ ಸಿದ್ದೇಶ್ವರ. ಬಾಗಿ ನಮಿಸಿ ಬದುಕಬೇಕು ನಾವೆಲ್ಲ. ಎಷ್ಟು ಸಾಧ್ಯದ ಅಷ್ಟು ನಯ, ವಿನಯ, ಸದೃಢತೆ, ಪ್ರೀತಿ, ಬಾಂಧವ್ಯ ತುಂಬಿಕೊಂಡು ಬದುಕಿದ್ರ ದೇವರು ಮೆಚ್ಚಾಕ ಸಾಧ್ಯದ. ದೇವರು ಭಾಳ ಜನ ಟೀಕೆ ಮಾಡ್ತಾರೆ. ನಾನು ಮೈಸೂರು ಬೆಂಗಳೂರು ಒಳಗೆ ನೋಡ್ತೀನಿ, ಎಷ್ಟು ಟೀಕೆ ಮಾಡ್ತಾರೆ ಅಂದ್ರೆ, ಎಲ್ಲದನ್ರಿ ಸ್ವಾಮೀಜಿ ದೇವರು ಸುಮ್ಮನೆ ಹೇಳ್ತೀರಿ ನೀವಷ್ಟೆ, ನಿಮ್ಮ ಕೆಲಸನೇ ಹೇಳುದು. ಇವಂತ ಹುಡುಗರು ನೋಡ್ರಿ, ಅವಕ್ಕೆ ಏನು ಫೀಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ದೇವ್ರ ಇಲ್ಲ, ಹೋಗ್ಲಿ, ನಾ ಯಾಕೆ ಬರ್ಲಿ, ನಾನೇ ದೇವ್ರಂತಾವು, ನಾನೇ ದೇವ್ರು, ನನ್ನ ಮುಂದೆ ಯಾರು ದೇವ್ರಂತಾವು. ಮತ್ತು ಬಡ ಬಡ ಮದುವೆಯಾಗಿ ಮನುಷ್ಯನ ಮದ ಇಳಿತು ಅಂದ್ರೆ ದೇವರೇ ಎಲ್ಲದಿಯಪ್ಪ ಅಂತಾವ್. ಮತ್ತು ಮ್ಯಾಗ ನಾನೇ ಅನ್ನೋದು ಅವೇ. ಮದ ಇಳಿಸಿ ದೇವರು ಒಂದಿಷ್ಟು ಕಷ್ಟ ಕೊಟ್ಟ ಅಂದ್ರೆ ಎಲ್ಲದಿಯಪ್ಪ ದೇವ್ರು ಅನ್ನೋದು ಅವನೇ. ದೇವರು ಎಲ್ಲದಾನಂದ್ರ, ದೇವರನ್ನ ಹುಡುಕಾಡ್ಕೊಂತ ಹೋಗಿದ್ರೆ ದೇವ್ರು ಸಿಗೋದಿಲ್ಲ. ದೇವರು ಎಲ್ಲಿದಾನಂದ್ರ, ಏನು ಮಳೆಯಾಗಿ ಭೂಮಿಗೆ ಬಂದು ಒಂದು 4 ಬೀಜ ಹೊಲದಾಗ ಒಗದು ಬಂದಿರ್ತೀರಿ, ಬಿತ್ತಿರಿ ಇಲ್ಲೆಲ್ಲರೂ ಬಿತ್ತಿರಿ. ಆಲ್ರೆಡಿ ನಾನು ನೋಡಿದೆ 1-2-3 ಹೊಲ ಎಲ್ಲರೂ ಬಿತ್ತಿರಿ. ಈಗ ಮಳಿ ಒಂದು ದೇವರು ಎಲ್ಲಿದಾನಂದ್ರ 4 ಕಾಳು ಹೋಗಿ ಒಗದು ಬಂದಿರಿ, ಚೆಲ್ಲಿ ಬಂದಿರಿ. 2-3 ತಿಂಗಳು ಬಿಟ್ರ ಮನೆ ಒಳಗ 40 ಚೀಲ ಜ್ವಾಳ ಕೊಡ್ತಾನಲ್ಲ, ಮಳೆಯಾಗಿ ಬರ್ತಾನಲ್ಲ. ಮಳೆಯಾಗಿ ಬರುವವನು ದೇವರು, ಮಳೆಯಾಗಿ ಬರುವವನು ದೇವರು. ಮತ್ತು ಹಸಿದಾಗ ಆತ ಕೊಟ್ಟಿರೋ ಮಳೆ, ಆತ ಸೃಷ್ಟಿ ಮಾಡಿರೋ ಮಣ್ಣಿಂದ ಏನು 1-2 ತುತ್ತು ಅನ್ನ ತಿಂತಿರಲ್ಲ, ಹೊಟ್ಟಿ ಆನಂದ ಆಗ್ತದಿಲ್ಲ. ಕೋಟಿ ರೂಪಾಯಿ ಇದ್ರೇನು ಬಂಗಾರ ತಿನ್ನಕ್ಕೆ ಸಾಧ್ಯ ಐತೆ? ಮತ್ತೀಗ ಯಾರು ತಿರ್ಕೊಂಡಾಗ ಏನಂತೀರಿ? ಬಂಗಾರ ಹಾಕ್ರಿ ಅಂತೀರಿ ಏನು ಬಾಯಾಗ? ಭಾಳ ದೊಡ್ಡ ಶ್ರೀಮಂತಿದ್ದ, ಭಾಳ ದೊಡ್ಡ ಆಸ್ತಿದವಿದ್ದ, ಅವನ ಬಾಯಾಗ ಬಂಗಾರ ಹಾಕ್ರಿ ತೀರ್ಕೊಂಡಾನಂತೀರೇನೋ? 1 ಅಗಳು ನೀರು ಹಾಕ್ರಿ ಅಂತೀರಿಲ್ಲ? ಪಾಪ ಪ್ರಾಣ ಬಿಟ್ಟಾನ, ಇನ್ನೇನು 1 ಅಗಳು ನೀರು ಹಾಕ್ರಿ ಅಂತ ಅಂತೀವಿಲ್ಲ? ಸಾಯುವುದ್ರ ಒಳಗೂ ಬರೋದು ನೀರಾಗಿ ಬಂದ ದೇವರು, ಮಳೆಯಾಗಿ ಬಂದ ದೇವರು. ಮತ್ತು ಈ ಭೂಮಿ ತಾಯಿಗೆ ನೀವು ನೋಡ್ರಿ, ನಿಮಗೆ ನೀರು ಬೇಕಂದ್ರೆ ಎಲ್ಲ ಬೋರ್ವೆಲ್ ಹಾಕಿಸ್ತೀರಿ. 300 ಫೀಟ 400 ಫೀಟ ಹಂಗ ತೆಗ್ದೀವಿ. ಪಾಪ ಭೂಮಿ ತಾಯಿ ಎದೆಯನ್ನು ಎಷ್ಟು ಕೊರ್ದೀವಿ, ನೀರು ಕೊಡೋವರೆಗೂ ಭೂಮಿ ತಾಯಿ ಎದೆ ಕೊರಿತೀವಿ. ಎಷ್ಟು ಕೊರಿತೀವಿ ಭೂಮಿ ತಾಯಿ ಎದೆ ಅಂದ್ರೆ, ನೀರು ಕೊಡಬೇಕು ಅಲ್ಲಿವರೆಗೂ ಬಿಡೋದೇ ಇಲ್ಲ. ಕೊರೆದು ಒಂದಿಷ್ಟು ಕೆಳಗೆ ಹೋದಾಗ ನೀರು ಬರ್ತೈತಿ. ಹಿಂಗೆ ಚಿಮ್ತಾಳ ತಾಯಿ. ಮತ್ತು ಭೂಮಿ ತಾಯಿಗೆ ಕೇಳಿದ್ರು, ಅಲ್ವಾ ನಿನ್ನ ಎದೆ ಕೊರ್ಯಾಕತ್ತಾನವ, ನಿನ್ನ ಎದಿ ಏನು ಎಲ್ಲ ನಾವು ಕುಂತೀವಲ್ಲ, ಇದು ಭೂಮಿ ತಾಯಿ ಎದಿ ಮ್ಯಾಗ ಕುಂತೀವಿ ನಾವು. ನಿನ್ನ ಎದಿ ಕೊರದಾನ ಮಷಿನ್ಲೆ ಹೊಳ್ಳಿ ನೀರು ಕೊಡಕತ್ತೀಯಲ್ಲ, ಎಂಥ ಗುಣ ನಿನ್ನದು ಅಂದ. ತಾಯಿ ಅಂದ್ಲು, ನನ್ನ ಗುಣ ಏನು ದೇವರು ಹೇಳಿ ನನ್ನ ಕಳಿಸ್ಯಾನ್. ನನ್ನ ಗುಣ ಏನು, ಎದಿ ಯಾರು ಕೊರದಾರ ಅವ್ರಿಗೆ ವಾಪಸ್ ಕೊರಿಬೇಡ, ಒಂದಿಷ್ಟು ನೀರು ಕೊಟ್ಟು ಬಿಡೋರು ಖುಷಿ ಆಗ್ತಾರಂತ ಕಳಿಸ್ಯಾರ. ಇದು ನನ್ನ ಗುಣ ಅಂತದ ಭೂಮಿ ತಾಯಿ ನಿಜವಾದ ದೇವರು. ಮಳೆಯಾಗಿ ದೇವರು ಬಂದ, ಮಣ್ಣಾಗಿ ದೇವರು ಬಂದ, ಭೂಮಿ ತಾಯಿಯಿಂದ ದೇವರು ಬಂದ. ಇಲ್ಲಿ ದೇವರನ್ನ ಯಾರು ಕಾಣ್ತಾರಲ್ಲ ಅವರು ನಿಜವಾದ ಸುಖಿ ಜೀವನಂತರು. ಈಗ ಮಕ್ಕಳು ಚಲೋ ಆದು ಅಂದ್ರೆ, ಮಕ್ಕಳು ಚಲೋ ನೌಕರಿ ಹತ್ತಿ ಮೆಟ್ಟಿಗೆ ಹತ್ತಿದ್ವು ಅಂದ್ರೆ ಏನಂತಾರ ತಂದೆ ತಾಯಿ? ಅಲ್ರಿ ದೇವ್ರಂತ ಮಕ್ಕಳ್ರಿ ಅಜ್ಜರ್ ನನಗ ಅಂತಾವಿಲ್ಲ. ದೇವ್ರಂತ ಮಕ್ಕಳ್ರಿ, ಎಲ್ಲ ದೇವನ ಆಶೀರ್ವಾದ. ದೇವರಂತ ಮಕ್ಕಳು ಎಲ್ಲ ಚಲೋ ಆಗ್ಯಾವ, ಒಳ್ಳೇದಾಗ್ಯದ ಅಂದ್ರೆ ದೇವರನ್ನು ಹೋಲಿಸ್ತೀವಿ ಮಕ್ಕಳಿಗೆ. ಒಳ್ಳೇದಾಗಿ ಬರುವವನು ದೇವರು. ಇಲ್ಲಿ ದೇವರದಾನ. ಒಳ್ಳೆಯದ್ರೊಳಗೆ ದೇವ್ರು ಯಾರು ಹುಡುಕ್ತಾರಲ್ಲ ಅಲ್ಲಿ ದೇವರದಾನ. ಮತ್ತು ಬಂಗಾರದ ದೀಪ ದೇವನಿಗೆ ಹಚ್ಚಿ
ಬಂಗಾರದ ಕಳಸ ದೇವರಿಗಿಟ್ಟು, ಬಂಗಾರದ ನಾಣ್ಯ ದೇವರಿಗೆ ಸಲ್ಲಿಸಿ, ಬಂಗಾರದ ದೀಪ ಹಚ್ಚಿ, ದೇವರಿಗೆ ಹೋಗಿ ಮಗ್ಲು ಮನೆಯವ್ರ ದೀಪ ಆರಸಪ್ಪ ಅಂತ ಬೇಡಿಕೊಂಡ್ರೆ ದೇವರ ಮೆಚ್ಚಕ ಸಾಧ್ಯ ಐತನೋ? ನಮಗೆ ಮೆಚ್ಚುವುದಿಲ್ಲ ಒಟ್ಟ. ನಿಜವಾದ ಭಕ್ತಿ ಯಾವುದು ಅಂದ್ರೆ ನೀವು ಅನ್ಬಹುದು, ಅಲ್ರಿ ಅಜ್ಜರ ನಾನು ಬಂಗಾರದ ದೊಡ್ಡ ಗೋಪುರ ಮಾಡಿಸ್ತೀನಿ, ನಂದು ದೊಡ್ಡ ಭಕ್ತಿ ಅಲ್ಲ.